Hi friends, today we are doing chapter 1 relation and function. Question bank ಇಂದ ತೆಗೆದಿರೋ ಕ್ವೆಶ್ಚನ್ಸ್ ಇವು, ಅಂದರೆ ತೆಗೆದಿರೋದಲ್ಲ, ಕ್ವೆಶ್ಚನ್ ಬ್ಯಾಂಕ್ ಇಂದು ಕ್ವೆಶ್ಚನ್ಸ್ ಇವು ವಿತ್ ಆನ್ಸರ್ಸ್ ನಾನು ಇಲ್ಲಿ ಹೇಳಕ್ಕೆ ಕುಂತಿದ್ದೇನೆ. ಓಕೆ, ನಾವು ಇವತ್ತು ಮಾಡಕ್ಕೆ ಕುಂತೀವಿ ರಿಲೇಷನ್ ಆ್ಯಂಡ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿರಿ ಏನು ಕೊಟ್ಟಿದ್ದಾರೆ. ಎ ರಿಲೇಷನ್ ಒನ್ ಮಿನಿಟ್. ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಇಫ್ ಈಚ್ ಎಲಿಮೆಂಟ್, ಅಂದರೆ ಇಲ್ಲಿ ಎ ಇದೆ, ಇದರೊಳಗೆ 1 2 3, ಓಕೆ, ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. 1 2 3 ಇನ್ನೊಂದು ಎ ಇದೆ. ಈ ಒಂದು ಎಲಿಮೆಂಟು 3 ಎಲಿಮೆಂಟಿಗೆ ರಿಲೇಟ್ ಆಗ್ತೈತಿ ಅಂತ ಹೇಳಿದ್ದಾರೆ ಅವರು. ಓಕೆ, ಏನು ಹೇಳಿದ್ದಾರೆ ಅವರು? ಈ ಒಂದು ಎಲಿಮೆಂಟು ಎವ್ರಿ ಎಲಿಮೆಂಟಿಗೂ ರಿಲೇಟ್ ಆಗುತ್ತೆ. ಅಂದರೆ 1 belongs to 1, 1 belongs to 2, 1 belongs to 3, 2 belongs to 1, ಹಂಗೆ ಸೊ ಆನ್. ಓಕೆ, ಅಂದರೆ 1, 1, 1, 2, 1, 3, 2, 1, 2, 2 ಅವಾಗ ಏನಾಗುತ್ತೆ? ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಇನ್ನು ಒಂದು ಟ್ರಾನ್ಸಿಟಿವ್ ಆಗುತ್ತೆ. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ? ಯೂನಿವರ್ಸಲ್ ರಿಲೇಷನ್. ಓಕೆ, ಅದನ್ನು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಲೂ ಕರಿತೀವಿ, ಯೂನಿವರ್ಸಲ್ ರಿಲೇಷನ್ ಅಂತಲೂ ಕರಿತೀವಿ. ನೆಕ್ಸ್ಟ್ ನಾನು ಜಲ್ದಿ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಲೆಂದಿ ಆಗುತ್ತೆ ಆಮೇಲೆ ವಿಡಿಯೋ. ಬೋತ್ ದ ಎಲಿಮೆಂಟ್ಸ್ ರಿಲೇಷನ್ ಎಂಟಿ ರಿಲೇಷನ್ ಆಫ್ ಯೂನಿವರ್ಸಲ್ ರಿಲೇಷನ್ ಆರ್ ಯಾವುದು? ಟ್ರೈವ್ಯಾಲೆಂಟ್ ರಿಲೇಷನ್. ನೆಕ್ಸ್ಟ್ ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಅಂದಿದ್ದಾರೆ. ಬಾಯ್ಸ್ ನೆನಪಿಟ್ಕೊರಿ. ದೆನ್ ದ ರಿಲೇಷನ್ R is given by R is equals to this R, B, A is sister of B. ಅವ್ರು ಏನು ಹೇಳಿದ್ದಾರೆ? ಈ ಬಾಯ್ಸ್ ಸ್ಕೂಲ್ ಅಂದರೆ, ಬಾಯ್ಸ್ ಸ್ಕೂಲ್ ಒಳಗೆ ಗರ್ಲ್ಸ್ ಇರ್ತಾರ? ಇಲ್ಲ. ಅದಕ್ಕೆ ನಾವೇನಂತ ಬರಿತೀವಿ? ಎಂಟಿ ರಿಲೇಷನ್. ಕಾಮನ್ ಸೆನ್ಸ್ ಇದು. ಓಕೆ, ನೆಕ್ಸ್ಟ್ ಎ ರಿಲೇಷನ್ ನಿಮ್ಗೆ ಅಂದಿಲ್ಲ. ಓಕೆ, ಫೀಲ್ ಆಗ್ಬಿಡ್ಲಿಕ್ಕೆ. ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ is called reflexive relation when A, A belongs to R for every A belongs to A, set A. ಇಲ್ಲಿ ನೋಡಿ, a relation R set 1, 2, 3 given by. ಓಕೆ, ಅವ್ರು ಏನು ಹೇಳಿದ್ದಾರೆ? R is equals to 1, 1, 2, 2, 3, 3, 1, 2, 2, 1, 1, 3 ಇವು ಕೊಟ್ಟಿದ್ದಾರೆ ಒಂದು ರಿಲೇಷನ್. ಇದು ರಿಫ್ಲೆಕ್ಸಿವಾ, ಟ್ರಾನ್ಸಿಟಿವಾ, ಸಿಮೆಟ್ರಿಕಾ ಅನ್ನೋದು ನಾವು ಹೇಳಬೇಕು. ಓಕೆ, 1, 1 ನೀವು ಯಾವಾಗೂ ನೆನಪಿಟ್ಕೊರಿ. ನಾನು ಇದಕ್ಕೊಂದೇ ಫುಲ್ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ರಿಫ್ಲೆಕ್ಸಿವ್ ಆಗಿ ನೀವು ನೋಡಬೇಕಾಗಿರೋದು ಇದನ್ನು ನೋಡ್ಬೇಕು ನೀವು. ಓಕೆ, ಇದನ್ನ ಯಾಕೆ ನೋಡಬೇಕು? ಇದನ್ನು ನೋಡಬೇಕು ಪ್ಲಸ್ ಇದನ್ನೂ ನೋಡಬೇಕು. ಓಕೆ, ನೋಡಿ ಇಲ್ಲಿ ಸೆಟ್ ಒಳಗೆ ಎಷ್ಟು ಕೊಟ್ಟಿದ್ದಾರೆ ಎಲಿಮೆಂಟ್ಸ್? 3. ಯಾವ್ಯಾವು? 1 2 3, ಹೌದಾ? ಇವಾಗ ಇದರಿಂದೆಲ್ಲ ರಿಫ್ಲೆಕ್ಸಿವ್ ಸೆಟ್ ಇಲ್ಲಿರಬೇಕು. ಓಕೆ, ಅದರಿಂದೆಲ್ಲ ರಿಫ್ಲೆಕ್ಸಿವ್ ಸೆಟ್ ಇಲ್ಲಿರಬೇಕು. ಯಾವ್ದು? 1 ಐತಿ, 1, 1 ಐತಿ. ಓಕೆ, 2 ಐತಿ, 2, 2 ಐತಿ. ಓಕೆ, 3 ಐತಿ, 3, 3 ಐತಿ. ಓಕೆ, ಅಂದರೆ ಇದೇನೋ ರಿಫ್ಲೆಕ್ಸಿವ್. ಸಿಮೆಟ್ರಿಕಿಗೆ ನೀವು ನೋಡಬೇಕು. ಸಿಮೆಟ್ರಿಕ್ ಏನಾಗುತ್ತೆ? ಇದಕ್ಕೆ ಸಂಬಂಧನೇ ಇಲ್ಲ ಅನ್ನುತ್ತೆ. ಓಕೆ, ಆ ಸೆಟ್ಟಿಗೆ ನನಗೆ ಸೆಟ್ ಆಗಲ್ಲ. ಆ ಸೆಟ್ಟಿಗೆ ನನಗೆ ಸೆಟ್ ಆಗಲ್ಲ. ನಾವು ನೋಡೋದು ಬರೇ ಇದನ್ನು ಒಂದೇ ಅಂತ ಹೇಳುತ್ತೆ. ಯಾವುದು? ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಕೂಡ. ಓಕೆ, ಇಲ್ಲಿ ನೋಡ್ರಿ ಸಿಮೆಟ್ರಿಕ್ಕಿಗೆ, ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತೀನಿ ನಾನು ಸಿಮೆಟ್ರಿಕ್ಕಿಗೆ 1, 3 ಬಿಲಾಂಗ್ಸ್ ಟು ಆರ್. 1, 3 ಬಿಲಾಂಗ್ಸ್ ಟು ಆರ್. ಎಸ್, 1, 3 ಬಿಲಾಂಗ್ಸ್ ಟು ಆರ್. 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಐತಾ 3, 1 ಇಲ್ಲ. ಇನ್ನೊಂದು ನೋಡ್ರಿ, ಇಲ್ಲಿ 1, 1 ಬಿಲಾಂಗ್ಸ್ ಟು ಆರ್. 1, 1 ನೀವು ಹಿಂಗ ಸೇಮ್ ಎಲಿಮೆಂಟ್ ಇದ್ರೆ ಅದು ರಿಫ್ಲೆಕ್ಸಿವ್ ಆಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ಅದನ್ನು ನೆನಪಿಟ್ಕೊಬೇಕು ನೀವು. 1, 2 ಬಿಲಾಂಗ್ಸ್ ಟು ಆರ್. 2, 1 is also belongs to R. 2, 1 belongs to R. 1, 2 is also belongs to R. Next 1, 3 belongs to R but 3, 1 does not belongs to R. ಅಂದರೆ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್. ನೀವು ಯಾವಾಗೂ ಒಂದೊಂದನ್ನೇ ಮಾಡ್ಕೊಂತ ಹೋಗ್ಬೇಡ್ರಿ. ನೀವು ಮೇನಾಗಿ ಏನು ನೋಡಬೇಕು? ಅದು ಆಗಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿರಿ. ಆಗಲ್ಲ, ಲಾಸ್ಟಿಗೆ ಅದೇನೋ ಎಲ್ಲ ಆಗಲ್ಲ ಅನ್ನೋ ಚಾನ್ಸೇ ಇಲ್ಲ ಅಂದಾಗ ನೀವೇನು ಮಾಡಬೇಕು? ಅದು ಸಿಮೆಟ್ರಿಕ್, ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಅನ್ನೋದು ಹೇಳಬೇಕು. ಓಕೆ, ಯಾವಾಗ ನೀವು ಅದಾಗಂಗಿಲ್ಲ ಅನ್ನೋದ್ರೊಳಗೆ ಪ್ರೂವ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಅದು 5 ಮಾರ್ಕ್ಸ್ ಆಗಲಿ, ಯಾವುದನ್ನ MCQs ಆಗಿರಲಿ. ಓಕೆ, ಇಲ್ಲಿ ನೋಡ್ರಿ ಟ್ರಾನ್ಸಿಟಿವ್. ನೋಡ್ರಿ 1,
2, 1 belongs to R. Yes. 1, 3 belongs to R. Yes. But 2, 3 does not belongs to R. ಅಂದರೆ ಇದು ಟ್ರಾನ್ಸಿಟಿವ್ ಕೂಡ ಅಲ್ಲ. ಅರ್ಥ ಆಯ್ತು? ಎಸ್. ಹಿಂಗೆ ನೀವು ಸಿಮೆಟ್ರಿಕ್ಕಿಗೆ ಟ್ರಾನ್ಸಿಟಿವಿಗೆ ಏನು ನೋಡಬೇಕು, ಇದನ್ನು ಈ ರಿಲೇಷನ್ನ ನೋಡಬೇಕು. ಅದೇ ರಿಫ್ಲೆಕ್ಸಿವ್ಗೆ ಇದನ್ನು ಪ್ಲಸ್ ಇದನ್ನು ನೋಡಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ಸೇಮ್ ಇದು ಕೂಡ ಅಷ್ಟೇ. ಇದನ್ನು ನೀವು ಮಾಡಿದ್ರೆ ನಿಮಗೆ ಗೊತ್ತುತ್ತೆ ಇದು ಆನ್ಸರ್ ಏನು, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಇಲ್ಲಿ ನೋಡಿ 1, 2 ಬಿಲಾಂಗ್ಸ್ ಟು 2, 1 ಅಂದರೆ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಆ್ಯಂಡ್ ರಿಫ್ಲೆಕ್ಸಿವ್. ಗೊತ್ತಾಗುತ್ತೆ? ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಅಲ್ಲ. ಯಾಕಂದರೆ 1, 1 ಇದೆ, ಆದರೆ 2, 2 ಇಲ್ಲ, 3, 3 ಇಲ್ಲ. ಲೆಟ್ ಆರ್ ಬಿ ದ ರಿಲೇಷನ್ ಆಫ್ ಸೆಟ್ ದಿಸ್ ಅಂಡ್ ಚೂಸ್ ಬಿ. ಇದರಿಂದ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಲೆಟ್ ಆರ್ ಬಿ ದ ರಿಲೇಷನ್ ಆಫ್ ಸೆಟ್ ಆಲ್ ನ್ಯಾಚುರಲ್ ನಂಬರ್. ಇದಕ್ಕೆ ನೀವೇ ನೋಡಬೇಕು, ಒಂದೊಂದನ್ನೇ ನೋಡಿ. ಅವ್ರು ಏನು ಕೊಟ್ಟಿದ್ದಾರೆ ನಮಗೆ, ಎ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಕಂಡೀಷನ್ ಇದು. ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅವರು, ಬಿ ಈಸ್ ಗ್ರೇಟರ್ ದ್ಯಾನ್ 6. ಬಿ ಈಸ್ ಗ್ರೇಟರ್ ದ್ಯಾನ್ 6. ಇವೆರಡು ಕಂಡೀಷನ್ನ ಅದು ಸ್ಯಾಟಿಸ್ಫೈ ಮಾಡಬೇಕು. ನೋಡೋಣ. ಎ ಏನು 2. ಎ ಹೆಂಗೆ ಗೊತ್ತಾಯ್ತು ಅಂತ ಇಲ್ಲ ಐತೆ ನೋಡ್ರಿ. ಎ ಬಿ ಫಸ್ಟ್ ಎ ಬರಬೇಕು, ಆಮೇಲೆ ಬಿ ಬರೀಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ. ಅಂದರೆ ಇದು ಎ ಆಗಿರುತ್ತೆ, ಇದು 4 ಅನ್ನೋದು ಬಿ. 4 ಮೈನಸ್ 2. 2 ಇಸ್ ಈಕ್ವಲ್ಸ್ ಟು 4 ಮೈನಸ್ 2 ಇಸ್ 2. ಎಸ್, ಇದು ಕರೆಕ್ಟ್ ಐತಿ ಅನ್ಕಂದು ಇದಕ್ಕೆ ಕರೆಕ್ಟ್ ಆಗ್ಬಿಡ್ತೀರಿ. ರಾಂಗ್. ಯಾಕೆ? ಒಂದೇ ಕಂಡೀಷನ್ ಇಲ್ಲ, ಇಲ್ಲಿ 2 ಕಂಡೀಷನ್ ಇದ್ದಾವೆ. ಅದನ್ನು ನೀವು ನೋಡಬೇಕು. ಏನು ಹೇಳಿದ್ದಾರೆ ಅವರು, ಬಿ. ಈ ಬಿ ಅನ್ನೋದು ಏನಾಗಿರಬೇಕು, ಗ್ರೇಟರ್ ದೆನ್ 6 ಆಗಿರಬೇಕು. 4 ಅನ್ನೋದು ಗ್ರೇಟರ್ ದೆನ್ 6 ನೋ, ಇಟ್ ಈಸ್ ಲೆಸ್ ದೆನ್ 6. ದೇರ್ಫೋರ್ ಇದು ಆಗಲ್ಲ. ಇದು ಕೂಡ ಆಗಲ್ಲ. ಯಾಕಂದರೆ 8 ಮೈನಸ್ 2 ಎಷ್ಟು, 6. ಆದರೆ ಇಲ್ಲಿ 3 ಐತಿ. ರಾಂಗ್. ಇಲ್ಲಿ 8 ಮೈನಸ್ 2 ಇಸ್ 6. ಹೌದು, ಇದು ಬಿಲಾಂಗ್ಸ್ ಆಗುತ್ತೆ. ಫಸ್ಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಕಂಡೀಷನ್ ಬಿ. ಬಿ 8 ಇಸ್ ಗ್ರೇಟರ್ ದೆನ್ 6. ಎಸ್, ಕರೆಕ್ಟ್. ಸೆಕೆಂಡ್ ಕಂಡೀಷನು ಸ್ಯಾಟಿಸ್ಫೈಡ್, ಅಂದರೆ ಸಿ ಇಸ್ ದ ಆನ್ಸರ್. ಇದನ್ನು ನೀವು ನೋಡಬೇಕಾಗಿಲ್ಲ, ಯಾಕಂದ್ರೆ ಬಂದು ಬಿಡೋದು. ಆದರೂ ಟ್ರೈ ಮಾಡೋಣ. 6 ಮೈನಸ್ 2 ಇಸ್ ಈಕ್ವಲ್ಸ್ ಟು 8 ಅಂದಿದ್ದಾರೆ. ಹೌದಾ? ರಾಂಗ್. ಇದೇ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಇದು, ಅಂದರೆ ಅದು ರಾಂಗ್. ಅಂದರೆ ಫಸ್ಟ್ ಸಿ ಇಸ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೀವೇನು ನೋಡಬೇಕು, ಕನ್ಸಿಡರ್ ದ ಎಂಟಿ ರಿಲೇಷನ್. ಎಂಟಿ ರಿಲೇಷನ್ನ ಕನ್ಸಿಡರ್ ಮಾಡಿರಿ. ಆಟ್ ಸೆಟ್ ಕನ್ಸಿಸ್ಟ್ ಆಫ್ ಚಿಲ್ಡ್ರನ್ಸ್ ಇನ್ ಎ ಫ್ಯಾಮಿಲಿ ಆ್ಯಂಡ್ ಎ ರಿಲೇಷನ್ ಆರ್ ಡಿ ಡಿಫೈನ್ಡ್ ಆಸ್ ಎ ಆರ್ ಬಿ. ಎ ಆರ್ ಬಿ. ಇಫ್ ಎ ಇಸ್ ಎ ಬ್ರದರ್ ಆಫ್ ಬಿ, ದಟ್ ಆರ್ ಈಸ್. ಹೇಳಿ ನೋಡ್ರಿ, ಇದನ್ನು ನೋಡಿ ನೀವು ಅರ್ಥ ಮಾಡ್ಕೊಬಹುದು. ನೋಡಿ, ಎ ಕಮ ಬಿ. ಓಕೆ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಹೌದು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಅವರೇ ಹೇಳಿದ್ದಾರೆ. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಈಸ್ ರಿಲೇಟೆಡ್ ಟು ಬಿ ಅಂತ ಅರ್ಥ. ಎ ಆರ್ ಬಿ ಅಂದರೆ. ಓಕೆ, ನೆಕ್ಸ್ಟ್ ರಿಫ್ಲೆಕ್ಸಿವ್ ನೋಡೋಣ. ಫಸ್ಟ್ ಎ ಕಮ ಎ ಬಿಲಾಂಗ್ಸ್ ಟು ಆರ್. ಯಾಕಂದರೆ ಇವಾಗ ಬ್ರದರ್ ಈಸ್ ಎ ಬ್ರದರ್ ಆಫ್ ಬ್ರದರ್. ನಾನು ಹೇಳಕ್ಕಂತಾರೆ ಇದೆ. ಓಕೆ, ಎ ಈಸ್ ಬ್ರದರ್ ಆಫ್ ಬಿ ಅಂತ ಕೇಳಿದ್ದಾರೆ. ಅದಕ್ಕೆ ಆತಗೆ ಆತ ಬ್ರದರ್ ಅಂತ ಹೇಳಿಲ್ಲ ಅವರು, ಅಂದರೆ ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ನೋಡ್ರಿ, ಸಿಮೆಟ್ರಿಕ್. ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಎಸ್, ಕರೆಕ್ಟ್. ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ನೋ. ವೈ? ಇಲ್ಲಿ ನೋಡಿ, ಇವಾಗ ಎ ಇಸ್ ಬಾಯ್ ಅನ್ಕರಿ, ಯಾಕಂದರೆ ಬ್ರದರ್ಗೋಸ್ಕರ. ಬಿ ಇಸ್ ಗರ್ಲ್ ಅಂದರೆ ಬಾಯ್ ಈಸ್ ಬ್ರದರ್ ಆಫ್ ಗರ್ಲ್. ಓಕೆ, ಅಣ್ಣ ತಂಗಿ. ಇವಾಗ ತಂಗಿ ಇಸ್ ಬ್ರದರ್ ಆಫ್ ಬಾಯ್ ಆಗಲ್ಲ, ಅಂದರೆ ಸಿಮೆಟ್ರಿಕ್ಕು ಅಲ್ಲ. ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದ್ರೇನು, ಬಾಯ್ ಈಸ್ ಬ್ರದರ್ ಆಫ್ ಬಾಯ್, ಬಾಯ್ ಈಸ್ ಬ್ರದರ್ ಆಫ್ ಬಾಯ್ ಆರ್ ಗರ್ಲ್, ಬಾಯ್ ಈಸ್ ಆಲ್ಸೋ ಬ್ರದರ್ ಆಫ್ ಬಾಯ್ ಆರ್ ಗರ್ಲ್. ಕರೆಕ್ಟ್. ಅಂದರೆ ಇದೇನಾಗಿರುತ್ತೆ, ಟ್ರಾನ್ಸಿಟಿವ್. ಅರ್ಥ ಆಯ್ತು? ಹಿಂಗೆ ನಾವು ಮಾಡಬೇಕಾಗುತ್ತೆ. ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಬಟ್ ನಾಟ್ ಎ ಸಿಮೆಟ್ರಿಕ್. ನೆಕ್ಸ್ಟ್ ನೋಡಿರಿ, ಇಫ್ ರಿಲೇಷನ್ ಆರ್ ಆನ್ ದ ಸೆಟ್ a, 2, 3, 1, 2, 3 be defined as this 1, 2, then R is simple. 1, 2 belongs to R. 1, 2 belongs to R ಅಂದಿದ್ದಾರೆ. 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಅಂದರೆ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಸಲು ಅಲ್ಲ. 1, ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಇಲ್ಲಿ ನೋಡಿ, ಟ್ರಾನ್ಸಿಟಿವ್ ಹೆಂಗೆ ಹೇಳ್ತೀನಿ ಅಂದರೆ 1, 2 belongs to R. ಹೌದಾ? 1, 2 belongs to R. 1, 2 belongs to R. ಓಕೆ, ಇಲ್ಲಿ ನೋಡ್ರಿ, 2, ಸಮಥಿಂಗ್ ಅದರ್ ಲೈಕ್ ಎಂಟಿ ಸೆಟ್ ಬಿಲಾಂಗ್ಸ್ ಟು ಆರ್. ಹಿಂಗೆ ಅನ್ಕೊಳ್ಳಿ, ಎಂಟಿ ಸೆಟ್. ಓಕೆ, ಇವಾಗ 1, ಎಂಟಿ ಸೆಟ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇದೆ ಅಲ್ಲ. ಎಂಟಿ ಸೆಟ್ ಅಂದ್ರೇನು, ಫುಲ್ ಎಂಟಿ ಸೆಟ್ ಬಿಲಾಂಗ್ಸ್ ಟು ಆರ್. ಯಾವ್ದನ್ನಾಗಿರ್ಬೋದು, ಸಿ ಯಾವ್ದನ್ನಾಗಿರ್ಬೋದು, ಅದು ಎಂಟಿ ರಿಲೇಷನ್ ಆಗಿರ್ಬೋದು, ಯಾವ್ದನ್ನಾಗಿರ್ಬೋದು, ಒಟ್ಟು ಟ್ರಾನ್ಸಿಟಿವ್ ಬರುತ್ತೆ. ನೆಕ್ಸ್ಟ್, ಹಿಂಗೆ ಸಿಂಗಲ್ ಒಂದೇ ಇದ್ದರೆ ಅದೇನಾಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ನೆನಪಿಟ್ಕೊರಿ. ಲೆಟ್ ಎಲ್ ಡಿನೋಟ್ಸ್ ದ ಸೆಟ್ ಆಫ್ ಆಲ್ ಸ್ಟ್ರೇಟ್ ಲೈನ್ ಇನ್ ಎ ಪ್ಲೇನ್. ಲೆಟ್ ಎ ಆರ್
be defined as 1 rm if and only if 1 is perpendicular to L is perpendicular to M for all Lm belongs to L. Then R is ಇದು ನೀವು ನೋಡಲೇಬೇಕು. ಏನಿದು ಏನು ಹೇಳಿದ್ದಾರೆ L is perpendicular to M ಅಂತ ಹೇಳಿದ್ದಾರೆ. ಓಕೆ, ಇವಾಗ ನಾವು ರಿಫ್ಲೆಕ್ಸಿವ್ ನೋಡಬೇಕು. ಇವಾಗ L is perpendicular to M, ಲೈಕ್ ಕನ್ಸಿಡರ್ ಇದು M ಅನ್ಕೋರಿ, ದಿಸ್ ಇಸ್ L ಅನ್ಕೋರಿ. ಓಕೆ, ಈ ಲೈನ್ ಇದು ದಿಸ್ ಇಸ್ M, ಇದೇನು L. ಓಕೆ, ಇಲ್ಲಿ ನೋಡಿ ಇದು L, ಇದು M. ಇವಾಗ L is perpendicular to M. ಇವಾಗ L is perpendicular to L ಇಟ್ಸೆಲ್ಫ್ ಆಗುತ್ತಾ? ಇಲ್ಲ, ಅಂದರೆ ರಿಫ್ಲೆಕ್ಸಿವ್ ಅಲ್ಲ. ಹೌದಾ? ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡೋಣ. ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಆಗುತ್ತೆ, ಯಾಕಂದರೆ L is perpendicular to M. M is also perpendicular to L. ಇದು ಕೂಡ ಪರ್ಪೆಂಡಿಕ್ಯುಲರ್. ನೀವು ಉಲ್ಟಾ ಮಾಡಿ ನೋಡ್ರಿ. M is also perpendicular to, ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿರಿ, ಹಿಂಗೆ ತೋರಿಸ್ತೀನಿ. ನೋಡಿ, ಹಿಂಗೆ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಓಕೆ, ಹಿಂಗೆ ಇದು L ಅನ್ಕೋರಿ, ಇದು M ಅನ್ಕೋರಿ. ಇವಾಗ M is perpendicular to L. ಹೌದು, ಎಸ್ ಹೌದು, M is also perpendicular to L. ಅಂದರೆ ಸಿಮೆಟ್ರಿಕ್ ಆಯಿತು. ಅಂದರೆ L, M belongs to R, M, L is also belongs to R. ಅಂದರೆ ಇದೇನಾಯ್ತು? ಸಿಮೆಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ನೋಡೋಣ. ಇಫ್ L is perpendicular to M, M is also perpendicular to another thing, L is also perpendicular to that thing, ಆಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇದು M ಅನ್ಕೋರಿ, ಇದೇನು ಅನ್ಕೋರಿ? ಸಮಥಿಂಗ್ Q ಅನ್ಕೋರಿ. ಇವಾಗ M is perpendicular to Q. ಓಕೆ, ಇವಾಗ ಹಿಂಗೆ ಅನ್ಕೋರಮ್ಮ. ಇಲ್ಲಿ ನಾನು ಒಂದು ಲೈನ್ ಎಳಿತೀನಿ, ಇಲ್ಲೊಂದು ಲೈನ್ ಎಳಿತೀನಿ, ಇದು Q ಅನ್ಕೋರಿ, ಈ ಲೈನ್ನ. ಓಕೆ, ಇವಾಗ ನೋಡಿ, M is also perpendicular to Q, M is also perpendicular to L. ಇವಾಗ ನೋಡ್ರಿ, L is perpendicular to Q. ನೋ, ಇಟ್ ಈಸ್ ಪ್ಯಾರಲಲ್ ಆಗಿದೆ, ಪ್ಯಾರಲಲ್. ಅಂದರೆ ಇದು ಟ್ರಾನ್ಸಿಟಿವ್ ಅಲ್ಲ, ಆನ್ಸರ್ ಇಸ್ ಸಿಮೆಟ್ರಿಕ್. ಓಕೆ, ಇಲ್ಲಿ ನೋಡಿ, ಹಿಂಗೆ M is perpendicular to N also, L also, but L is not perpendicular to N. ಅವೆರಡು ಪರ್ಪೆಂಡಿಕ್ಯುಲರ್ ಇಲ್ಲ. ನೆಕ್ಸ್ಟ್ ನೋಡಿ, ಸೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4. ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ, ಇದು ರಿಫ್ಲೆಕ್ಸಿವ್ ಅಷ್ಟೇ. ಸಿಮೆಟ್ರಿಕ್ಕು ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ನಾನೇನಂದಿದ್ದೆ? ಹಿಂಗೆ ಸೇಮ್ ಇದ್ದಾಗ ಸಿಮೆಟ್ರಿಕ್ಕು ಹೌದು, ಟ್ರಾನ್ಸಿಟಿವ್ ಹೌದು, ರಿಫ್ಲೆಕ್ಸಿವ್ ಕೂಡ ಹೌದು, ಅಂದರೆ ಇಕ್ವಾಲೆನ್ಸ್ ರಿಲೇಷನ್. Next, let W be the denote words of English dictionary defined as relation R by this. Okay. Having at least one letter in a common. ಏನಾಗುತ್ತೆ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಬೇಕಂದ್ರೆ ಇದು ನೋಡ್ಕೊಬೋದು ನೀವು. ಓಕೆ, ಟ್ರಾನ್ಸಿಟಿವ್ ಯಾಕಾಗಲ್ಲ ಅಂದರೆ x, y belongs to R, y, z belongs to R, but x, z does not belongs to R. Okay, next, let S is equals to 1 2 3, then number of equivalence relation containing 2. ಎಷ್ಟಾಗುತ್ತೆ? 2 relation. Okay, 2 relation. Next, the number of equivalence relation of this 2. 3 ಇದ್ರೆ ನೆಪ ಇಟ್ಕೊರಿ 2. ಓಕೆ, ಇದು ಕೊಟ್ಟಿದ್ದಾರೆ. the number of relation containing 1, 2 and 1, 3 which are reflexive and symmetric but not transitive. 1. ಇದನ್ನ ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಮಾಡಬೇಕು, ಅದು ಟ್ರಾನ್ಸಿಟಿವ್ ಆಗಬಾರ್ದು. ಒಂದನ್ನ ಆ್ಯಡ್ ಮಾಡಿದರೆ ಸಾಕು. ಇಫ್ ಎ ರಿಲೇಷನ್ ಆರ್ ಆನ್ ದ ಸೆಟ್ 1, 2 ಈಸ್ 1, 1. ಹೌದು, ಅದು ರಿಫ್ಲೆಕ್ಸಿವ್ ಅಲ್ಲ, ಆದರೆ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಎರಡು. ರಿಫ್ಲೆಕ್ಸಿವ್ ಅಲ್ಲ, ರಿಫ್ಲೆಕ್ಸಿವ್ ಇದನ್ನು ನೋಡ್ಬೇಕು ನೀವು. ರಿಫ್ಲೆಕ್ಸಿವ್ ನೋಡಿದಾಗ ಸಿಮೆಟ್ರಿಕ್ಕಿಗೆ ಟ್ರಾನ್ಸಿಟಿವಿಗೆ ಬರೀ ಇದನ್ನೊಂದೇ ನೋಡಿದರೆ ಸಾಕು. ನೆಕ್ಸ್ಟ್, ಲೆಟ್ ಆರ್ ಬಿ ದ ರಿಲೇಷನ್ ಆನ್ ದ ಸೆಟ್ ಎನ್ ನ್ಯಾಚುರಲ್ ನಂಬರ್ ಡಿಫೈನ್ಡ್ ಬೈ ಎ. ಎನ್ is related to m if n is divides m. n divides m. n divides ಅಲ್ಲ, ಹಿಂಗೆ ಬರುತ್ತೆ. n divides m. ಓಕೆ, ಇಲ್ಲಿ ನೋಡಿ, ದೆನ್ ಆರ್ ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಏಕೆ ನೋಡಿ, ಇವಾಗ m divides n, ಆದರೆ n divides m divides n. ಅವ್ರು ಏನು ಹೇಳಿದ್ದಾರೆ? n divides m, ಬಟ್ ಇದು ದೊಡ್ಡದು, ಅದಕ್ಕೆ n ಡಿವೈಡ್ ಆಗುತ್ತೆ, n ಡಿವೈಡ್ ಮಾಡುತ್ತೆ. ಇದರಿಂದ ಹೆಂಗೆ ಗೊತ್ತಾಗುತ್ತೆ? m is greater than n.
ಹಂಗ ಎನ್ ಇಸ್ ಗ್ರೇಟರ್ ದೆನ್ ಎಮ್ ಅಂದರೆ ಹಿಂಗೆ ಒಪ್ಕೊಂತೀವಿ, ಒಂದೇ ರಿಲೇಷನ್ ಆಗಿರುತ್ತಲ್ಲ. ಎಮ್ ಇಸ್ ಗ್ರೇಟರ್ ದೆನ್ ಎನ್ ಆದರೆ ಎನ್ ಹೌ ಗ್ರೇಟರ್ ದೆನ್ ಎಮ್ ಅರ್ಥ ಮಾಡ್ಕೊಳ್ಳಿ. ಎಮ್ ಡಿವೈಡ್ಸ್ ಅಂದರೆ ಎಮ್ ಇಸ್ ದೊಡ್ಡದು, ಎಮ್ ದೊಡ್ಡದಾಗಿದೆ ಇಲ್ಲಿ, ಎಮ್ ದೊಡ್ಡದು, ಎನ್ ಇಸ್ ಚಿಕ್ಕದು, ಡಿವೈಡ್ ಮಾಡ್ಬೋದು ಎಮ್ನ ಎನ್ನಿಂದ. ಆದರೆ ಎನ್ ಚಿಕ್ಕದು, ಎಮ್ ದೊಡ್ಡದು, ಹೆಂಗೆ ಡಿವೈಡ್ ಮಾಡ್ತೀರಿ? ಆಗಲ್ಲ, ಪಾಯಿಂಟ್ ಸಮಥಿಂಗ್ ಒಳಗೆ ಬರುತ್ತೆ. ನಮಗೆ ನ್ಯಾಚುರಲ್ ನಂಬರ್ ಅಂದಿದ್ದಾರೆ, ಹೌದಾ? ಎಸ್ ಅಂದರೆ ಸಿಮೆಟ್ರಿಕ್ ಆಗಲ್ಲ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗ್ಬೋದು. ಯಾಕಂದರೆ ಇಲ್ಲಿ ನೋಡಿರಿ, ಇದು ಕರೆಕ್ಟಾ? ಇದು ಬರುತ್ತೇನಾ? ಎನ್ ಬೈ ಎನ್ ಬರುತ್ತೇನಾ? ಎಸ್ ಬರುತ್ತೆ, ಯಾಕಂದರೆ ಸೇಮ್ಗೋಸ್ಕರ. ಇವಾಗ ನೋಡಿ, ಎನ್ ಎಮ್ ಡಿವೈಡೆಡ್ ಬೈ ಎನ್ ಎಮ್ ಎನ್, ಆಮೇಲೆ ಎನ್ ಡಿವೈಡೆಡ್ ಬೈ ಸಮಥಿಂಗ್ ಕ್ಯೂ. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ಎನ್ ಇಸ್ ಲೆಸ್ ದೆನ್ ಕ್ಯೂ ಇಸ್ ಲೆಸ್ ದೆನ್ ಎನ್, ಅಂದರೆ ಎನ್ನು ದೊಡ್ಡದು ಇದ್ರ ಕ್ಯೂಕ್ಕಿಂತ, ಎಮ್ಗಿಂತ ಅಲ್ಲ, ಕ್ಯೂಕ್ಕಿಂತ. ಹಂಗಂದ್ರೆ ಎಮ್ ಡಿವೈಡ್ಸ್ ಕ್ಯೂ, ಯಾಕಂದರೆ ಇದು ಇನ್ನೂ ಚಿಕ್ಕದಕ್ಕೋಸ್ಕರ ಎಮ್ನು ಡಿವೈಡ್ ಮಾಡುತ್ತೆ. ಅರ್ಥ ಆಯ್ತು? ಅಂದರೆ ಇದೇನು ರಿಫ್ಲೆಕ್ಸಿವ್ ಆಯಿತು, ರಿಫ್ಲೆಕ್ಸಿವ್ ಆಯಿತು, ಟ್ರಾನ್ಸಿಟಿವ್ ಆಯಿತು, ಬಟ್ ನಾಟ್ ಸಿಮೆಟ್ರಿಕ್. ಓಕೆ, ಜಲ್ದಿ ಮಾಡ್ಕೊಂಡು ಹೋಗೋಣ, ಟೈಮ್ ಇಲ್ಲ. ಲೆಟ್ ಬಿ ದ ಸೆಟ್ ಆಫ್ ಟ್ರಯಾಂಗಲ್ಸ್ ಆ್ಯಂಡ್ ದಿಸ್ ಓಕೆ ಕಾಂಗ್ರೆಂಟ್ ಅಂತ ಹೇಳಿದ್ದಾರೆ, ಇದು ಈಕ್ವಿವಾಲೆನ್ಸ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಲೆಟ್ ಎ, ಇದು ಕೊಟ್ಟಿದ್ದಾರೆ. ಆರ್ ರಿಲೇಷನ್ ಇಸ್ ಫ್ಯಾಕ್ಟರ್ ಫ್ರಮ್ ಎ ಟು ಬಿ, ಎ ಟು ಬಿ. Then the range of R is said to be 36, 45, 60, 90. ಇದು ಬರಲ್ಲ. ಓಕೆ, ಅರ್ಥ ಆಯ್ತು. ನೆಕ್ಸ್ಟ್ ಯಾಕಂದರೆ ದೋಸ್ ಆರ್ ಆಲ್ ವಾಟ್. ನೆಕ್ಸ್ಟ್ 5 ಒಳಗೆ ಬರುತ್ತೆ, 5 ಇಂದ ಡಿವೈಡ್ ಆಗುತ್ತೆ. 36 ಕೂಡ ಡಿವೈಡ್ ಆಗುತ್ತೆ 4ರಿಂದ. 45 ಕೂಡ ಡಿವೈಡ್ ಆಗುತ್ತೆ 5 ಇಂದ. 49 ಡಿವೈಡ್ ಆಗಲ್ಲ. 60 ಡಿವೈಡ್ ಆಗುತ್ತೆ. 77 ಡಿವೈಡ್ ಆಗಲ್ಲ. 90 ಡಿವೈಡ್ ಆಗುತ್ತೆ. ಓಕೆ, ಅರ್ಥ ಆಯ್ತು. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಕ್ವಿವಾಲೆನ್ಸ್ ರಿಲೇಷನ್ ಆನ್ ದ ಸೆಟ್ 1, 2, 3 ಅಂತ ಕೇಳಿದ್ದಾರೆ. ಏನು? 5 ಇಕ್ವಿವಾಲೆನ್ಸ್ ರಿಲೇಷನ್ ಅಂದರೆ ನೀವು ಅದಕ್ಕೆ ಏನು ಆ್ಯಡ್ ಮಾಡಿದರೆ, ಅಂದರೆ ಎಷ್ಟು ಸೆಟ್ ಆ್ಯಡ್ ಮಾಡಿದರೆ ನಿಮಗೆ ಅದ್ರ ಇಕ್ವಿವಾಲೆನ್ಸ್ ರಿಲೇಷನ್ ಬರುತ್ತೆ ಅನ್ನೋದು. ಅಂದರೆ ಟ್ರಾನ್ಸಿಟಿವ್ ಮಾಡಬೇಕು, ನೀವು ರಿಫ್ಲೆಕ್ಸಿವ್ ಮಾಡಬೇಕು. ಇಲ್ಲಿ ನೋಡಿರಿ 1, 2, 3. ಓಕೆ, 1, 2, 3, 4, 5, 6 ನಂಬರ್ ಆಫ್ ಇಕ್ವಿವಾಲೆನ್ಸ್ ರಿಲೇಷನ್. ಅರ್ಥ ಆಯ್ತು? Next, let us define a relation R in R related to B if A is greater than or equal to B, then R is reflexive, transitive but not symmetric. ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದರಿಂದ ಎಕ್ಸ್ಪ್ಲನೇಷನು ನಾನು ಕೊಟ್ಟಿದ್ದೇನೆ. ಲೆಟ್ ಆರ್ ಬಿ ದ ಸೆಟ್ ಆಫ್ ದಿಸ್ ಆ್ಯಂಡ್ ಆರ್ ಗಿವನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಡರ್ ಶುಡ್ ಬಿ ರಿಮೂವ್ಡ್. ರಿಮೂವ್ಡ್ ಅಂದರೆ ಆಗಲ್ಲ ಅನ್ನೋದು ಹೇಳಕೊಟ್ಟಿದ್ದಾರೆ ಅವರು. ಇದು ಐತಿ ಸೆಟ್ ಒಳಗೆ 2,2 ಐತಿ, 3,3 ಐತಿ. ಇದು ಬರಲ್ಲ 1,2, ಯಾಕಂದರೆ ಇಲ್ಲಿ ಟ್ರಾನ್ಸಿಟಿವ್ ಆಗುತ್ತೆ, ಅದೇ ಸಿಮೆಟ್ರಿಕ್ ಇಲ್ಲಿ ಆಗೋ ಪಾಸಿಬಿಲಿಟಿ ಇಲ್ಲ. ಓಕೆ, 1,2 ಬಿಲಾಂಗ್ಸ್ ಟು ಆರ್, ಬಟ್ 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅವ್ರು ಏನು ಹೇಳಿದ್ದಾರೆ? ಯಾವುದನ್ನು ರಿಮೂವ್ ಮಾಡಿದರೆ ನಮಗೆ ಇವಾಗ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ, ಇಕ್ವಿವಾಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವು 3 ಇದ್ದರೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವು 3ಕ್ಕೂ ನಾವು ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಅಂತ ಬರಿಬೋದು. ಆದರೆ 1,2 ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಅವಾಗ ಬರೀ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಆರ್ ನಾಟ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ಬೋದು. ಅದಕ್ಕೆ ನಮಗೆ ಅದು ಇರಬಾರ್ದು, ಅದಿಲ್ಲ ಅಂದರೆ ಇಕ್ವಿವಾಲೆನ್ಸ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಲೆಟ್ ಎ ಇಸ್ ಈಕ್ವಲ್ಸ್ ಟು ದಿಸ್ ಇದು ಕೊಟ್ಟಿದ್ದಾರೆ ರಿಲೇಷನ್. ದೆನ್ ಆರ್ ಈಸ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಬಟ್ ರಿಫ್ಲೆಕ್ಸಿವ್ ಹೌದು, ಆದರೆ ಐದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಇಫ್ ಎ ರಿಲೇಷನ್ ಆರ್ ಇಸ್ ಸೆಟ್ ಟು ಬಿ ದಿಸ್, ದೆನ್ 1,2, 2,2 ಅಂದರೆ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಆದರೆ ರಿಫ್ಲೆಕ್ಸಿವ್ ಆಗಲ್ಲ, ಯಾಕಂದ್ರೆ 3,3 ಇಲ್ಲ. Next, let f r be defined by fx is equals to x to the power 4. ಇದು ಏನಾಗುತ್ತೆ? ಇಲ್ಲಿ ನೋಡಿ, this is the graph of f of x is equals to x to the power 4. ಇವಾಗ ನಾವೊಂದು ಲೈನ್ ಎಳಿತೀವಿ, ಹಾರಿಜಾಂಟಲ್ ಲೈನ್. ಇದೇನ 2 ಪಾಯಿಂಟ್ಸಿಗೆ ಏನಾರ ಅಟ್ಯಾಚ್ ಆದರೆ ಇದು 1, 1 ಆಗಲ್ಲ. ಓಕೆ, ಇದು ಮೆನಿ 1 ಆಗುತ್ತೆ. 1, 1 ರಿಲೇಷನ್ ಆಗಲ್ಲ, 1, 1 ಫಂಕ್ಷನ್ ಆಗಲ್ಲ. ನಾಟ್ 1, 1 ಆನ್ ಟು ಯಾವಾಗ ಆಗಬೇಕು? ಆನ್ ಟು ಯಾವಾಗ ಆಗುತ್ತೆ ಅಂದರೆ ಮೈನಸ್ಸು ಇನ್ಕ್ಲೂಡ್ ಆಗಿರಬೇಕು, ಪ್ಲಸ್ಸು ಇನ್ಕ್ಲೂಡ್ ಆಗಿರಬೇಕು. ಅಂದರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇರಬೇಕು. ಇಲ್ಲಿ ಬರೀ ಹೆಂಗಿದೆ? 0 ಟು ಇನ್ಫಿನಿಟಿ ಅಷ್ಟೇ, 0 ಟು ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಇಲ್ಲ. ದೇರ್ ಫಾರ್ ನಾಟ್ ಆನ್ ಟು. ಆನ್ ಟು ಅಂದರೆ ಏನು? ಆನ್ ಟು ಅಂದರೆ ದಿಸ್ ಹಿಂಗ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಹಿಂಗಿರಬೇಕು. ಅವಾಗ ಆನ್ ಟು ಆಗುತ್ತೆ, 1, 1 ಆಗುತ್ತೆ. ಹೌದಾ? ಹಾರಿಜಾಂಟಲ್ ಬರೀ 1ಗೆ ಅಷ್ಟೇ ಟಚ್ ಆಗಿದೆ. ಇಲ್ಲಿ 2 ಅಂದರೆ ಮೆನಿ 1, ಇಲ್ಲಿ ಬರೀ 1 ಅಂದರೆ 1, 1.
ಅರ್ಥ ಆಯ್ತು? ಇಲ್ಲಿ ನೋಡ್ರಿ, ಯಾವಾಗ f is not 1 1, range all non-negative real number, codomain all real number, codomain does not belongs to range, then f is not onto. ಸ್ನ್ಯಾಪ್ ಇಟ್ಕೊಂಡ್ಬಿಡ್ರಿ. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇದ್ದರೆ ಅದು ಆನ್ ಟು ಫಂಕ್ಷನ್. ಓಕೆ, ನೆಕ್ಸ್ಟ್ ಇದು MCQs ಎಲ್ಲ 3x ಹಿಂಗೆ ಬರುತ್ತೆ. 1 1 ಬಟ್ ನಾಟ್ ಆ್ಯಂಡ್ ಆನ್ ಟು 2, ಇದು ಕೂಡ 2. ಹಿಂಗೆ ನೋಡ್ತಾ ಹೋಗ್ರಿ, ನಿಮಗೆ ಆನ್ಸರ್ಸ್ ಕೆಳಗೆ ನಾನು ಕೊಟ್ಟಿದ್ದೆ ನಾನು. ಓಕೆ, ಇದನ್ನು ನೀವು ನೋಡಿಕೊಂಡು MCQs ಈ ಚಾಪ್ಟರಿಂದ ಪರ್ಫೆಕ್ಟ್ ಆಗ್ಬೋದು. ಇಲ್ಲಿಂದನೇ ನಿಮಗೆ MCQs ಅನ್ನೋದು ಪಕ್ಕ ಒಂದು ಬರುತ್ತೆ. ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ನೋಡ್ರಿ. ಈ ಆರ್ ಇಸ್ ದಿಸ್ 1, 1, 1, 2, 2, 1 ಎ ಕೊಟ್ಟಿದ್ದಾರೆ. ಇಸ್ ಟ್ರಾನ್ಸಿಟಿವ್ ಅಂದಿದ್ದಾರೆ. ರಿಫ್ಲೆಕ್ಸಿವ್ ಅಲ್ಲ. ಒಂದು ಸಿಮೆಟ್ರಿಕ್ ನೋಡೋಣ. 1, 2 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು ಆರ್, 1, 2 ಬಿಲಾಂಗ್ಸ್ ಟು ಆರ್. ರಿಫ್ಲೆಕ್ಸಿವ್ ಹೌದು, ಆದರೆ ಟ್ರಾನ್ಸಿಟಿವ್ ಅಲ್ಲ. ರಿಫ್ಲೆಕ್ಸಿವ್ ಅಲ್ಲ, ಕರೆಕ್ಟೇ. ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ಹೌದು, ಆದರೆ ಟ್ರಾನ್ಸಿಟಿವ್ ಅಲ್ಲ. ಓಕೆ, ಅಂದರೆ ಇದು ರಾಂಗ್. Statement 1 is wrong. A relation R is said to be this: A, B and B, C belongs to R. Then A, C also belongs to R. Transitive ಅಂತ ಯಾವಾಗ ಕರಿತೀವಿ? A, B belongs to R, B, C belongs to R. Then A, C also belongs to R ಆದಾಗಷ್ಟೇ ನಮಗೆ ಟ್ರಾನ್ಸಿಟಿವ್ ಬರುತ್ತೆ. ಅಂದರೆ D is the answer. If F is 1 1, then F must be on 2. 1 1 ಆದರೆ must be on 2 ಆಗಿರಬೇಕು. If F is on 2, then F must be 1 1. Choose the correct answer. Yes, correct. Hello, graph. ಇದು 1 1 ಫಂಕ್ಷನ್ ಹೌದಾ? ಅಂದರೆ ಆನ್ ಟು ಕೂಡ ಆಗುತ್ತೆ. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಮಟ್ಟ ಹೋಗ್ತದೆ. ಅಂದರೆ ಆನ್ ಟು ಕೂಡ ಅಂದರೆ 1 1 ಆದರೆ ಆನ್ ಟು ಆಗಿರಬೇಕು. ಆನ್ ಟು ಆದರೆ 1 1 ಆಗಲೇಬೇಕು. ಅಂದರೆ ಬೋತ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 1. ಲೆಟ್ ಎಫ್ ಆರ್ ಬಿಲಾಂಗ್ಸ್ ಟು ಆರ್. ಎಫ್ ಆಫ್ ಎಕ್ಸ್ ಇಸ್ 3x ಇಸ್ ಬೈಜೆಕ್ಟಿವ್. ಕರೆಕ್ಟ್. ಬೈಜೆಕ್ಟಿವ್ ಅಂದರೆ 1 1 ಆಗಿರಬೇಕು, ಆನ್ ಟು ಆಗಿರಬೇಕು. ಅದಕ್ಕೆ ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. If f belongs to this, then bijective function. If 1 1 are on 2, ಎರಡು ಆಗಿದ್ರೇನೆ bijective function. Correct. ಎರಡು answer is correct. And correct explanation for B answer. Come next. Consider the set A is equals to 1 2 3. R be the smallest equivalence relation on A. Then R is an identity relation. True. R is an equivalence relation, then R is equals to reflexive, symmetric and transitive. Correct. B answer. In set A, this is reflexive. Reflexive alla, yakandre 3, 3 illa. A relation R is a reflexive if for all A belongs to correct. Answer is E. Next. In set A is equals to 1, 3, 3, this 1, 2 is transitive. 1, 2 is transitive. Correct. ಆದರೆ ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ಹೌದು. ಸಿಮೆಟ್ರಿಕ್ಕು ಅಲ್ಲ, ಯಾಕಂದರೆ 1, 2 ಬಿಲಾಂಗ್ಸ್ ಟು ಆರ್, 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸಿಮೆಟ್ರಿಕ್ಕು ಅಲ್ಲ. ಒನ್ ಮಿನಿಟ್. ಸಿಮೆಟ್ರಿಕ್ಕು ಹೌದು, ಸಿಮೆಟ್ರಿಕ್ಕು ಬರುತ್ತೆ, ಆದರೆ ಏನು ಬರಲ್ಲ? ರಿಫ್ಲೆಕ್ಸಿವ್ ಬರಲ್ಲ. ಎ ಸಿಂಗಲ್ ಲೊಟೆಂಟ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಕರೆಕ್ಟ್. ಇಫ್ n of A is equals to 3, then the number of reflexive relation on A is 3. Wrong. R on the set R is reflexive. ಯಾವಾಗ? ಕರೆಕ್ಟ್. A is false but R is true. ನೆಕ್ಸ್ಟ್ ಈ ರಿಲೇಷನ್ ನೋಡ್ರಿ, ಸೇಮ್ ನಿಮಗೆ ಅರ್ಥ ಆಗೋಂಗೆ ಇಲ್ಲಿ ಕೊಟ್ಟಿದ್ದಾರೆ. ಈಸಿ ಇದೆ ಅಲ್ಲ? ಓಕೆ, ಇದನ್ನೆಲ್ಲ ನೀವು ನೋಡ್ಕೊಬಹುದು. ಫಿಲ್ ದ ಬ್ಲಾಂಕ್ಸು ಕೊಟ್ಟಿದ್ದಾರೆ ನೋಡಿ. ಕನ್ಸಿಡರ್ ದ ಸೆಟ್ A containing 3 elements, then the total number of injective function from A to itself is 3 ಅಂತ ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡಬೇಕು? ಅವ್ರು ಏನು ಹೇಳಿದ್ದಾರೆ? A to A ಅಂದರೆ 3 ಸ್ಕ್ವೇರ್. 3 ಇಲ್ಲ 6 is equals to A belongs to B. N of A is equals to 3m. N of B is equals to 3. Number of 1 1 function injective in P of M 6. ಓಕೆ, ಇದನ್ನ ಏನು ಮಾಡಬೇಕು ನೀವು? 3 into 2 is to 6. The total number of injective is nothing but 1 1 function. 1 1 function ನಾವು injective ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ set A has 3 elements and set B has 4 elements, then the number of injective mapping that can be defined from A to B is
ಇಲ್ಲಿ ನೀವೇನು ಮಾಡಬೇಕು, 3 into 2 is what? 6. 6 into 4 ಇದನ್ನ ಇಂಟು 2 ಮಾಡಿ 6 ಬರುತ್ತೆ. ಇದನ್ನ ಇಂಟು ಇದನ್ನ ಮಾಡಿ ಏನು ಬರುತ್ತೆ? 24 is our answer. A is equals to this, B is equals to ಇದು ಅಂತ ಕೊಟ್ಟಿದ್ದಾರೆ. ಸೂಪರ್ ಜೆನ್ಸ್ ಫ್ರಮ್ A to B is ಸೇಮ್ ನೋಡ್ರಿ ನಿಮ್ಗೆ ಬರುತ್ತೆ. 1 2 ಇದನ್ನ ನೋಡ್ರಿ, ಇಲ್ಲಿ 3 ಕೊಟ್ಟಿದ್ದಾರೆ. 3 into 2 ಎಷ್ಟು? 6. ಓಕೆ, ಹಿಂಗೆ ಇದೇ ಫಾಲೋ ಮಾಡಿರಿ, ನಿಮಗೆ ಬಂದೇ ಬರುತ್ತೆ. ಕಂಟೈನಿಂಗ್ 2, 1 ಅಂತ ಹೇಳಿದ್ದಾರೆ. ಇದ್ರೊಳಗೆ ಇಕ್ವಿವಾಲೆನ್ಸ್ ರಿಲೇಷನ್ ಯಾವ್ಯಾವ ಬರುತ್ತೆ? ಒಂದು ಸಿಮೆಟ್ರಿಕ್ ಬರುತ್ತೆ, ಒಂದು ಟ್ರಾನ್ಸಿಟಿವ್ ಬರುತ್ತೆ. ಇಕ್ವಿವಾಲೆನ್ಸ್ ರಿಲೇಷನ್ ಮಾಡಬೇಕಂದ್ರೆ ಎಷ್ಟು ನಂಬರ್ ಹಾಕಬೇಕು? 2. ನೆಕ್ಸ್ಟ್ A contains 4 elements and B contains 5 elements. Then the number of onto mapping ಅಂತ ಕೊಟ್ಟಿರೋ. onto mapping ಅಂದರೆ 0 ಬರುತ್ತೆ, ಯಾವಾಗ ಮ್ಯಾಪಿಂಗ್ ಇಟ್ಕೊಡಿ. onto mapping 1 ಮ್ಯಾಪಿಂಗ್ ಅಂದರೆ ಇಂಜೆಕ್ಟಿವ್ ಮ್ಯಾಪಿಂಗ್ ಅಂತ ಕೊಟ್ಟಿದ್ದಾಗ ನೀವು ಇಂಟು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಇದನ್ನು ಇಂಟು ಮಾಡಿ ಈ ಬರೋ ಆನ್ಸರ್ ಏನು? 4 2 8. 8 into 4 5 ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಇಲ್ಲಿ ನಾಟ್ onto ಆಗುತ್ತೆ, ಯಾಕಂದರೆ ಇಲ್ಲಿ ನೋಡ್ರಿ 4 ಎಲಿಮೆಂಟ್ಸ್ ಅಂದರೆ 4. ಇಲ್ಲಿ 1 2 3 4 ಬಿಲಾಂಗ್ಸ್, A ಬಿಲಾಂಗ್ಸ್, 3 ಬಿಲಾಂಗ್ಸ್, 4 ಬಿಲಾಂಗ್ಸ್, ಬಟ್ 5 ಅಂದರೆ onto ಆಗಲ್ಲ, ಅಂದರೆ 0. For the following figure, f is not a function, ಯಾಕಂದರೆ 1ಕ್ಕೆ 2 ಇರಲ್ಲ. ಆಯ್ತು. ನೆಕ್ಸ್ಟ್ ಗ್ರಾಫ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 1 1 ಕೊಟ್ಟಿದ್ದಾರೆ. 1 1 ಇದೆನಾ? ಅಂದರೆ 1 1 ಅಂದರೆ ಹಿಂಗಿರ್ಬೇಕು, ಇಲ್ಲ onto ಕೂಡ ಇಲ್ಲ, ಯಾಕಂದರೆ ಇವಾಗ 1 1 ಆದರೆ 4 ಉಳಿತೈತಿ. ಹೌದಾ? ಎಸ್ ಹೌದು. ನೆಕ್ಸ್ಟ್ ಅದಕ್ಕೆ ನಾಟ್ ಎ ಫಂಕ್ಷನ್. ಇಫ್ ದಿಸ್ ಗ್ರಾಫ್ ಈಸ್ 1 1 onto, ಇಲ್ಲಿ ನೋಡಿ ಲೈನ್ ಹೇಳಿರಿ, 1 ಪಾಯಿಂಟಿಗೆ ಜಾಯ್ನ್ ಆಗಿದೆ ಅಂದರೆ 1 1, -∞ to ∞ ಇದೆ ಅಂದರೆ onto. ನೆಕ್ಸ್ಟ್ ಈ ಗ್ರಾಫ್ ನಾಟ್ 1 1 ನಾಟ್ onto. ಸಿ ಆನ್ಸರ್. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಕ್ವಿವಾಲೆನ್ಸ್ ರಿಲೇಷನ್ 2. ಓಕೆ, ನೆಕ್ಸ್ಟ್ given A is this ಏನು? ಟ್ರಾನ್ಸಿಟಿವ್. if 1, 1 is added, 1, 1 is added, ಟ್ರಾನ್ಸಿಟಿವ್ ಆಗುತ್ತೆ ಯಾವಾಗ 1, 1 is added. ಇವಾಗ ರಿಫ್ಲೆಕ್ಸಿವ್ 1, 1 ಆ್ಯಡ್ ಮಾಡಿದ್ರೆ ಆಗುತ್ತಾ? ಇಲ್ಲ. 1, 1 ಆ್ಯಡ್ ಮಾಡಿರಿ, 1, 1 ಆ್ಯಡ್ ಮಾಡಿರಿ. ನಿಮಗೆ 2, 2 ಕೂಡ ಬೇಕು ರಿಫ್ಲೆಕ್ಸಿವ್ ಆಗಬೇಕಂದ್ರೆ, ಆದರೆ ಅದಿಲ್ಲ ಗೋಸ್ಕರ ಅದು ರಿಫ್ಲೆಕ್ಸಿವ್ ಆಗಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ನೋಡಿರಿ, ಸಿಮೆಟ್ರಿಕ್ 2, 3 ಆ್ಯಡ್ ಮಾಡಿದರೆ ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಗಲ್ಲ, ಟ್ರೈ ಮಾಡಿರಿ ಯಾಕಾಗಲ್ಲ ಅನ್ನೋದು. ಸಿಮೆಟ್ರಿಕ್ 3, 2 ಆ್ಯಡ್ ಮಾಡಿದ್ರು ಆಗಲ್ಲ, ಟ್ರಾನ್ಸಿಟಿವ್ ಆಗುತ್ತೆ 1, 1 ಆ್ಯಡ್ ಮಾಡಿದರೆ. ಸೇಮ್ ಇದು ಕೂಡ 2 to the power 4. ಇಲ್ಲಿ ನೋಡಿ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಹೆಂಗ ನಿಮಗೆ ಹೇಳ್ಬೇಕಂದ್ರೆ ಇದು ಹೆಂಗಿರುತ್ತೆ ಅಂದ್ರೆ ಹಿಂಗೆ ಇದರಿಂದ ಪಿರಮಿಡ್ ನೋಡ್ಬೇಕು. ನೋಡಿದ್ರೆ 2 into 4 ಅಂದರೆ ಹಿಂಗಿರುತ್ತೆ ಇದರಿಂದ ಪಿರಮಿಡ್. ಒಟ್ಟು ಏನಾಗಿರುತ್ತೆ? ಮೆನಿ ಒನ್ ಫಂಕ್ಷನ್ ಆಗಿರುತ್ತೆ, onto ಆಗಿರುತ್ತೆ, ಅಂದರೆ -∞ to ∞ ಕೂಡ ಆಗಿರುತ್ತೆ. ಓಕೆ, ಅರ್ಥ ಆಯ್ತು? ಅಂದರೆ ಹಿಂಗೆ, ಅಂದರೆ ಮೈನಸ್ ಕೂಡ ಇರುತ್ತೆ, ಪ್ಲಸ್ ಕೂಡ ಇರುತ್ತೆ. ನೆಕ್ಸ್ಟ್ ಇದು ಹೋಮ್ವರ್ಕ್ ಅದು ಮಾಡಿ ನೋಡೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಇವು ನೀವು ಮಾಡಬೇಕು. ಓಕೆ, ದಿಸ್ ಈಸ್ ಯುವರ್ ರಿಲೇಷನ್ ಫಂಕ್ಷನ್ ಪ್ರಾಬ್ಲಮ್. ನಿಮಗೆ ಪಿ ಡಿ ಎಫ್ ಬೇಕಂದ್ರೆ ನೀವೇನು ಮಾಡಬೇಕು? ಕಾಮೆಂಟ್ಸ್ ಒಳಗೆ PDF ಅಂತ ಟೈಪ್ ಮಾಡಬೇಕು, ಕಮೆಂಟ್ ಮಾಡಿರಿ, ನಾನು ನಿಮಗೆ ಕಳಿಸ್ತೀನಿ. ಓಕೆನಾ? PDF ಅಂತ ಹೇಳಿದ್ರೇ ನಾನು PDF ಹಾಕ್ತೀನಿ ಕಾಮೆಂಟ್ಸ್ ಒಳಗೆ. ಅವಾಗವರೆಗೂ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್.